ಗೆಳೆಯರೇ, ನಮ್ಮ ತೋಟದಲ್ಲಿ ಸಿಗುವ ತ್ಯಾಜ್ಯ ವಸ್ತುಗಳನ್ನು ನಾನು ಯಾವುದೇ ಕಾರಣಕ್ಕೂ ಹೊರಗೆ ಎಸೆಯಲ್ಲ, ಜೊತೆಗೆ ಬೆಂಕಿ ಇಟ್ಟು ಸುಟ್ಟಾಕಲ್ಲ ಸ್ನೇಹಿತರೆ. ಎಲ್ಲ ಮಲ್ಚಿಂಗ್ ಮಾಡಿ ಕಸದಿಂದ ರಸ ಮಾಡ್ತೀನಿ ಸ್ನೇಹಿತರೆ. ಯಾವ ರೀತಿ ಎಂದರೆ, ನಮ್ಮ ತೋಟದಲ್ಲಿ ಎಡಮಟ್ಟೆ ಸಿಗುತ್ತದೆ ಸ್ನೇಹಿತರೆ, ಗರೆ ಸಿಗುತ್ತದೆ, ಅಡಿಕೆ ಎಲೆನೂ ಸಿಗುತ್ತದೆ. ಆಮೇಲೆ ಬೇರೆ ಬೇರೆ ಜಾತಿಯ ಗಿಡಗಳು ಸಹ ಬೆಳೆಯುತ್ತವೆ. ಅವನ್ನೆಲ್ಲ ಏನು ಮಾಡಬೇಕು, ಭೂಮಿಗೆ ಈ ರೀತಿ ತೆಳ್ಳಗೆ ಅಳ್ಬೇಕು ಸ್ನೇಹಿತರೆ. ಒಂದ್ರ ಪಕ್ಕ ಒಂದು ಅಳ್ಳಬೇಕು, ಏಕೆಂದರೆ ಒಂದ್ರ ಮೇಲೆ ಒಂದು ಅಳ್ಳಿದ್ರೆ ಬೇಗ ಕರಗಲ್ಲ. ಆಮೇಲೆ ಅವು ಬ್ಯಾಸೆ ಹೊಡಿಬೇಕಾರೆ ಕಟ್ಟಾಗಲ್ಲ. ಈ ಒಂದ್ರ ಪಕ್ಕ ಒಂದು ಈ ರೀತಿ ಅಳ್ಳಿದಾಗ ಏನಾಗುತ್ತಂದರೆ, ಉಳುಮೆ ಮಾಡ್ತಿರಲ್ಲ, ಉಳುಮೆ ಮಾಡಿದಾಗ ಏನಾಗುತ್ತಂದರೆ ಎಲ್ಲ 2 ಪೀಸು 3 ಪೀಸ್ ಆಗಿ ಭೂಮಿಗೆ ಸೇರುತ್ತದೆ. ಸೇರಿದಾಗ ಏನಾಗುತ್ತದೆ, ಬೇಗ ಕರಗುತ್ತದೆ. ಬೇಗ ಕರಗಿದ್ದಾಗ ಭೂಮಿಯ ಫಲವತ್ತತೆ ಮತ್ತು ಮಣ್ಣಿನ ಆರೋಗ್ಯವು ಜಾಸ್ತಿ ಆಗುತ್ತದೆ. ನೋಡಿರಿ, ನಾವು ಪ್ರತಿ ವರ್ಷವೂ ಇದೇ ರೀತಿ ಮಾಡೋದು ಸ್ನೇಹಿತರೆ. ನಮ್ಮ ತೋಟದಲ್ಲಿ ಏನೇ ತ್ಯಾಜ್ಯ ವಸ್ತು ಸಿಗಲಿ ಯಾವುದನ್ನೂ ಸಹ ಹೊರಗೆ ಎತ್ತಾಕಲ್ಲ, ಜೊತೆಗೆ ಬೆಂಕಿ ಇಟ್ಟು ಸುಟ್ಟಾಕಲ್ಲ. ಎಲ್ಲ ಮಲ್ಚಿಂಗ್ ಮಾಡಿ ಕಸದಿಂದ ರಸ ಮಾಡ್ತೀನಿ ಸ್ನೇಹಿತರೆ. ಪ್ರತಿ ವರ್ಷವೂ ಸ್ನೇಹಿತರೆ ನಾನು ಸಿಪ್ಪೆಮಟ್ಟೆ ಎಡಮಟ್ಟೆ ಏನೇ ಸಿಗಲಿ ನೋಡಿರಿ, ಹೋದ ವರ್ಷ ಹಾಕಿರೋ ಯಾವೂ ಇಲ್ಲ ಸ್ನೇಹಿತರೆ. ಆಲ್ಮೋಸ್ಟು 3/4% ಕರ್ಗೋಗಿದ್ದಾವೆ, ಒಂದು 1/4% ಐತೆ. ಈಗ ಮತ್ತೆ ಈ ವರ್ಷ ಬಿದ್ದಿರೋವೆಲ್ಲ ಏನಾಗ್ತವೆ ಅಂದರೆ ಮತ್ತೆ ಮುಂದಕ್ಕೆ ಕರಗ್ತವೆ. ಕರಗಲ್ಲ ಅಂತ ಏನಿಲ್ಲ ಸ್ನೇಹಿತರೆ, ಸ್ವಲ್ಪ ನಿಧಾನ ಕರಗ್ತವೆ, ಬೇಗ ಕರಗಲ್ಲ. ನಾವೇನಿಲ್ಲೇನು ಬಿತ್ತಬೇಕಾಗಿಲ್ಲ, ಬೆಳಿಬೇಕಾಗಿಲ್ಲ, ನಿಧಾನಕ್ಕೆ ಕರಗಲಿ, ನಿಧಾನಕ್ಕೆ ಭೂಮಿಯ ಫಲವತ್ತತೆ ಜಾಸ್ತಿಯಾಗಿ ನಿಧಾನಕ್ಕೆ ಏನು ಫಸಲು ಚೆನ್ನಾಗಿ ಬಿಡಲಿ ಸ್ನೇಹಿತರೆ. ಆ ಕಾರಣದಿಂದ ನಾನು ಏನು ಮಾಡ್ತೀನಿ ಅಂದರೆ, ಕಸದಿಂದ ರಸ ಮಾಡೋಕ್ಕೆ ಪ್ರತಿ ವರ್ಷವೂ ಸಹ ಹೊರಗಿಂದ ಸಾವಯವ ಗೊಬ್ಬರ ಏನಂತೀವಿ ಏನು ತಂದು ಹಾಕಲ್ಲ ಸ್ನೇಹಿತರೆ. ಎಲ್ಲ ನಮ್ಮ ತೋಟದಲ್ಲೇ ನಾನು ಉತ್ಪತ್ತಿ ಮಾಡ್ತೀನಿ ಸ್ನೇಹಿತರೆ.